ಇನ್ನು ಸಚಿವರುಗಳಿಗೆ ಶಾಕ್ ಕೊಟ್ಟಿದ್ದಾರೆ ಸುರ್ಜೇವಾಲಾ. 8-10 ಸಚಿವರುಗಳ ಅಭಿಪ್ರಾಯವನ್ನು ಕೇಳಿದ್ದಾರೆ ಸುರ್ಜೇವಾಲಾ. ಅಂದರೆ ಸಚಿವರುಗಳ ಕಾರ್ಯವೈಖರಿ ಹೇಗಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಶಾಸಕರನ್ನ. ಸಚಿವರುಗಳ ಹೆಸರನ್ನ ಹೇಳಿ ಇವರು ಕೆಲಸ ಮಾಡ್ತಿದ್ದಾರಾ ಇಲ್ವಾ, ಈ ಸಚಿವರುಗಳ ಮೇಲೆ ದೂರಿದೆಯಾ ಅಂತ ಶಾಸಕರ ಬಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ 1-to-1 ಮೀಟಿಂಗ್ ಕರೆದಿರೋದವರು. ಈಗ ಎಲ್ಲರ ಮುಂದೆ ಕೇಳಿದ್ರೆ ಅವ್ರ ಅಭಿಪ್ರಾಯ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ಬೋದು, ಹೆದರ್ಕೋಬೋದು. 1-to-1 ಮೀಟಿಂಗ್. ಈ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರು 8-10 ಸಚಿವರು ಅಂದರೆ ಅವರು ಶಾರ್ಟ್ ಲಿಸ್ಟಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ ಮೋಸ್ಟ್ಲಿ. ಹೈಕಮಾಂಡ್ಗೂ ಅವರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ಇರ್ಬೋದು, ಅನುಮಾನ ಇರ್ಬೋದು. ಹಾಗಾಗಿ ಅವರ ಅಭಿಪ್ರಾಯವನ್ನು ಪಡ್ಕೋತಾ ಇದ್ದಾರೆ ಸುರ್ಜೇವಾಲಾ ಅವರು. ಇವತ್ತು ಕೂಡ ಮುಂದುವರೆದಿದೆ ಶಾಸಕರ ಭೇಟಿ ಮತ್ತು ಶಾಸಕರ ಜೊತೆ ಚರ್ಚೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಪರ್ಟಿಕ್ಯುಲರ್ ಆಗಿ 8-10 ಸಚಿವರ ಬಗ್ಗೆ ಅವರು ಮಾಹಿತಿ ಕೇಳ್ತಾ ಇದ್ದಾರೆ ಅಂದರೆ ಇವರೆಲ್ಲ ಹೈಕಮಾಂಡ್ ದೃಷ್ಟಿಯಲ್ಲಿ ಶಾರ್ಟ್ ಲಿಸ್ಟ್ ಆಗಿರೋರ ಅಂತ? ಅರವಿಂದ್, ಯಾಕೆಂದ್ರೆ ಕೆಲ ಸಚಿವರುಗಳ ಮೇಲೆ ದೂರು ಕೂಡ ಕೇಳಿ ಬಂದಿತ್ತು, ಮತ್ತೆ ಕೆಲ ಕಾರ್ಯವೈಖರಿ ಬಗ್ಗೆ ಕೂಡ ಒಂದ್ ರೀತಿಯಲ್ಲಿ ಹೈಕಮಾಂಡ್ಗೆ ರಿಪೋರ್ಟ್ ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಆ ಒಂದು ಸಚಿವರನ್ನ ಫಿಕ್ಸ್ ಮಾಡಿ ಅವರ ಬಗ್ಗೆ ಒಪಿನಿಯನ್ ಕೂಡ ಕೇಳ್ತಾ ಇದೆ ಅಂತ ಹೇಳಲಾಗ್ತದೆ. ಯಾಕೆಂದ್ರೆ ಈಗಾಗಲೇ ಶಾಸಕರು ಏನು ಅಭಿಪ್ರಾಯವನ್ನು ಸಲ್ಲಿಸಿ ಬಂದ್ರು, ಅವರು ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಆ ಮೂಲಗಳಿಂದ ಮಾಹಿತಿ ಬಂದಿರತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಕೆಲ ಸಚಿವರ ಕಾರ್ಯವೈಖರಿ ಬಗ್ಗೆ ಕೂಡ ಅವರೇ ಪ್ರಶ್ನೆಗಳನ್ನ ಕೂಡ ಕೇಳ್ತಾ ಇರತಕ್ಕಂಥದ್ದು ಕೂಡ ಒಂದ್ ರೀತಿಯ ಅಚ್ಚರಿಯನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ಇವರು ತಮ್ಮ ದೂರು ಇದನ್ನ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೂ ಕೂಡ ಹೋಗಿದ್ದಂತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಅವರೇ ಆ ರೀತಿಯ ಪ್ರಶ್ನೆಗಳಾಗದಂತ ಸಂದರ್ಭದಲ್ಲಿ ಇವಳು ಈ ಕಾಂಗ್ರೆಸ್ನ ಶಾಸಕರು ಕೂಡ ಅಚ್ಚರಿಗೆ ಒಳಗಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಸಚಿವರುಗಳ ಬಗ್ಗೆ ಶಾಸಕರು ತಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿದ್ದಾರೆ. ಜೊತೆಗೆ ಈಗ ಆಗ್ತಾ ಇರ್ತಕ್ಕಂಥ ಗೊಂದಲದ ಹೇಳಿಕೆಗಳಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಮತ್ತು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇರ್ತಕ್ಕಂಥದ್ರ ಬಗ್ಗೆ ಕೂಡ ಶಾಸಕರುಗಳು ಆ ಒಂದು ಸುರ್ಜೇವಾಲಾ ಅವರ ಮುಂದೆ ಗಮನಕ್ಕೆ ತಂದಿದ್ದಾರೆ. ಹೀಗೆ ಬಿಟ್ರೆ ಪಕ್ಷ ಮತ್ತೆ ಸರ್ಕಾರಕ್ಕೆ ಎರಡಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಕೆಟ್ಟ ಹೆಸರು ಬರುತ್ತೆ. ಇದಕ್ಕೆ ಏನಾದ್ರೂ ನೀವು ಮಧ್ಯಪ್ರವೇಶ ಮಾಡಿ ಬ್ರೇಕ್ ಹಾಕ್ಲೇಬೇಕಾಗತ್ತೆ. ಪವರ್ ಶೇರ್ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿದೆ. ಆ ಗೊಂದಲ ಕ್ಲಾರಿಟಿ ಕೊಡುವಂತ ಕೆಲಸವನ್ನು ಹೈಕಮಾಂಡ್ ಮುಂದೆ ಮಾಡಬಹುದು. ಆದ್ರೆ ತಕ್ಷಣಕ್ಕೆ ಈ ಎಲ್ಲಾ ಹೇಳಿಕೆಗಳಿಗೆ ಕೂಡ ಬ್ರೇಕ್ ಹಾಕ್ಬೇಕು ಅಂತ ಕೂಡ ಕೆಲ ಶಾಸಕರು ಮನವಿ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ 2ನೇ ದಿನದ ಕಾರ್ಯಾಚರಣೆಯನ್ನು ಸುರ್ಜೇವಾಲಾ ಅವರು ಮುಂದುವರೆಸಿದ್ದಾರೆ. ಕೆಲವು ಸಚಿವರ ಬಗ್ಗೆ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ.